ನಮಸ್ಕಾರ ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇಂದಿನ ಜಗತ್ತಿನಲ್ಲಿ ನಮಗೆ ಎಲ್ಲಕ್ಕಿಂತ ಹೆಚ್ಚು ಅವಶ್ಯಕತೆ ಇರುವುದು ಮಾನಸಿಕವಾದಂತಹ ಶಕ್ತಿ. ದುರ್ಬಲತೆಯೇ ಎಲ್ಲಾ ದುಃಖಕ್ಕೂ ಮೂಲ ಎನ್ನುವಂಥದ್ದು ವೇದಾಂತ. ನಾವು ಪ್ರೀತಿಸುವ ಪ್ರಾರ್ಥಿಸುವಂತಹ ದೇವರ ಒಲುಮೆಗೆ ಪಾತ್ರರಾಗಲು ನಾವು ನಡೆಸುವಂತಹ ಪ್ರಯತ್ನವೂ ಕೂಡ ನಮ್ಮ ದುರ್ಬಲತೆಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಮಾಡುವಂತಹ ಒಂದು ಪ್ರಯತ್ನವೂ ಕೂಡ ಹೌದು ಎಂಬುದಾಗಿ ನಾವು ಭಾವಿಸಬಹುದು. ನಮ್ಮೆಲ್ಲಾ ತಪ್ಪುಗಳನ್ನು ಕ್ಷಮಿಸಿ ತನ್ನೆಡೆಗೆ ಕರೆದುಕೊಳ್ಳುವಂತಹ ದೈವದ ವಿಶೇಷತೆಗಳ ಬಗ್ಗೆ ಅರಿತುಕೊಳ್ಳೋಣ ಸತ್ಯದರ್ಶನದಲ್ಲಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪೂಜ್ಯರಾದ ಡಾಕ್ಟರ್ ಪಾವಡ ಪ್ರಕಾಶ್ ರಾವ್ ಅವರನ್ನ ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನಕ್ಕೆ ನಮಗೆ ಆತ್ಮೀಯವಾದಂತಹ ಸ್ವಾಗತ. ಶುದ್ಧರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆದಿತ್ಯ ಹೃದಯದಲ್ಲಿ ಇಂದಿನ ಸಂಚಿಕೆಯಲ್ಲಿ ನಾವು ಸೋಮ ಎನ್ನುವಂತಹ ಈ ಶಬ್ದದ ಅರ್ಥದ ಬಗ್ಗೆ ಅರ್ಥಕೊಳ್ತಾ ಇದ್ವಿ. ಸೋಮ ಎನ್ನುವಂತಹ ಈ ಶಬ್ದವನ್ನ ನಾವು ಕವಿಗಳ ಹಿನ್ನೆಲೆಯಲ್ಲಿ ಅರ್ಥೈಸ್ಕೊಂಡ್ವಿ. ಈಗ ಮುಂದಿನ ಭಾಗವಾಗಿ ಸೋಮ ಎಂದರೆ ಏನು ಅನ್ನುವಂಥದ್ದನ್ನ ತಾವು ತಿಳಿಸ್ಕೊಡಿ. ಎರಡನೆಯ ದೃಷ್ಟಿಕೋನದಲ್ಲಿ ಸಂಪ್ರದಾಯ ಹೇಗೆ ಅಂದ್ಕೊಂಡು ಬಂದಿದೆ. ಪೌರಾಣಿಕ ದರ್ಶನ ಇಂಥದ್ದು ಚಂದ್ರ ಅಂದ್ರೆ ಅನ್ನೋದಕ್ಕೆ ಒಂದು ಬೇಕಷ್ಟು ವಿವರಣೆ ಇದೆ. ನಾವು ಸುಮ್ಮನೆ ಒಂದು ಎರಡು ಭಾಗಗಳನ್ನು ಮಾತ್ರ ತಗೊಳ್ತೀವಿ. ಅಮೃತ ಮಂಥನ ಆಯಿತು. ಅಮೃತ ಮಂಥನವಾದಾಗ ಹೆಂಡ ಹುಟ್ಟಿತು, ವಿಷ ಹುಟ್ಟಿತು, ಕಾಮಧೇನು ಬಂತು, ಐರಾವತ ಬಂತು, ಅಮೃತ ಬಂತು, ಚಂದ್ರನೂ ಬಂದ. ಹೀಗಾಗಿ ಚಂದ್ರನಿಗೆ ಅಮೃತದ ಸ್ಪರ್ಶವಾಯಿತು. ಆದ್ದರಿಂದಲೇ ಚಂದ್ರ ಕಿರಣಗಳನ್ನು ಅಮೃತ ಕಿರಣಗಳು ಅಂತ ಕರಿತೀವಿ, ಸುಧಾ ಕಿರಣಗಳು ಅಂತ ಕರಿತೀವಿ. ಇದು ಒಂದು ಕಲ್ಪನೆ ಇದೆ ನಮಗೆ. ಅಂದರೆ ಹಾಲು ಯಾವ ಬಣ್ಣ? ಹಾಲಿನ ಕಡಲಿನಲ್ಲಿ ಘರ್ಷಿಸಿದಂತಹ ಸಂದರ್ಭದಲ್ಲಿ ಏನು ಮೇಲೆ ಬರುತ್ತೋ ಅದೆಲ್ಲ ಬಿಳುಪಿಳುವಾಗೇ ಇರಬೇಕು. ಕಾಮಧೇನು ಬಿಳುಪು, ಐರಾವತ ಬಿಳುಪು, ಲಕ್ಷ್ಮಿಯೂ ಬೆಳಬೆಳಗಿದ್ಲು, ಚಂದ್ರನೂ ಬೆಳಬೆಳಗಿದ್ದ ಇದಾನೆ. ಹೀಗಾಗಿ ಚಂದ್ರನನ್ನ ಆ ಬೆಳದಿಂಗಳ ಬಿಳುಪಿನಲ್ಲಿ ಕ್ಷೀರ ಸಮುದ್ರದಿಂದ ಎದ್ದು ಬಂದಂತಹವನು ಅಂತ ಒಂದು ಒಪ್ಕೊಳ್ತೀವಿ. ಇನ್ನೊಂದು ಅತ್ರಿ ಮಹರ್ಷಿಗಳು ಅಂತ ಇದ್ರು. ಅತ್ರಿ ಅನಸೂಯೆಯ ಕಥೆಯನ್ನು ನಾನು ಬೇಕಿಷ್ಟು ಬಾರಿ ಸತ್ಯದರ್ಶನದಲ್ಲಿ ಹೇಳಿದ್ದೇನೆ. ಅವರು ತ್ರಿಮೂರ್ತಿಗಳನ್ನು ಮಕ್ಕಳಾಗಿಸಿ, ತ್ರಿಮೂರ್ತಿಗಳನ್ನು ಮಕ್ಕಳಾಗಿಸಿದ ಮೇಲೆ ಅವರ ಶ್ರೀಮತಿಯರುಗಳು ಬಂದು ಅವರನ್ನು ವಾಪಸ್ ಕೊಟ್ಟಾಗ ಅವರು ಪ್ರಾರ್ಥನೆ ಮಾಡಿದ್ದು, ನಮಗೆ ಮಕ್ಕಳಿಲ್ಲ, ನೀವು ಮಕ್ಕಳಾಗಿ ನಮಗೆ ಅಪ್ಪ ಅಮ್ಮನ ಸ್ಥಾನವನ್ನ ತುಂಬಿಸಿಬಿಡ್ತೀವಿ, ಪರೋಕ್ಷ ಈಗ ಹೋಗ್ತಾ ಇದ್ದೀವಿ, ನಮಗೆ ಮಕ್ಕಳು ಕೊಟ್ಟು ಹೋಗಿ ಅಂತ ಕೇಳಿದರು. ಹಿರಿದಾದ್ದನ್ನು ಸಾಧಿಸಬೇಕಾದ್ರೆ ನಾವು ತಪಸ್ಸು ಮಾಡಬೇಕು. ಹೀಗಾಗಿ ಅತ್ರಿ ಮಹರ್ಷಿಗಳು ತಪಸ್ಸು ಮಾಡಿ ಅಂತ ಹೇಳಿದರು. ಅತ್ರಿ ಮಹರ್ಷಿಗಳು ತಪಸ್ಸನ್ನು ಮಾಡುವ ಮುನ್ನ ಅವರು ಕೇಳಿದರು ತ್ರಿಮೂರ್ತಿಗಳನ್ನ, ನಿಮ್ಮಲ್ಲಿ ಯಾರು ಮಹಾಶಕ್ತರಾಗಿದ್ದಾರೋ ಅವರು ನನಗೆ ಪ್ರತ್ಯಕ್ಷರಾಗಿ ಮಗುವನ್ನು ಕೊಡಿ ಅಂತ ಹೇಳಿ ತಪಸ್ಸಿಗೆ ಕುಳಿತುಕೊಂಡ್ರು. ತಪಸ್ಸು ಮಾಡ್ತಾ ಇದ್ದಾರೆ. ಕಣ್ಣಿ ಮುಚ್ಚಿದ್ದರಿಂದ ಬಂದವರು ಯಾರು ಅಂತ ಗೊತ್ತಿಲ್ಲದಾಗ ಹೊರಗಡೆಯಿಂದ ಧ್ವನಿ ಬಂತು, ಕಣ್ಣು ತೆಗಿರಿ. ಕಣ್ಣು ತೆಗೆದು 3 ಮಂದಿ ನಿಂತಿದ್ದಾರೆ. ಅತ್ರಿ ಮಹರ್ಷಿಗಳು ಕೇಳಿದ್ದು ಒಬ್ಬರಲ್ಲ. ಆದರೆ ಅದಕ್ಕೆ ಅವರು ಇಟ್ಟಂತಹ ನಿಯಮ ಏನು? ನಿಮ್ಮ 3ರಲ್ಲಿ ಯಾರು ಶಕ್ತರೋ ಅವರು ನನಗೆ ಪ್ರತ್ಯಕ್ಷರಾಗಿ ಮಗನನ್ನು ದಯಪಾಲಿಸಿ. 3 ಪ್ರತ್ಯಕ್ಷರಾಗಿ ನಿಂತಿದ್ದಾರೆ. ಸ್ವಾಮಿ, ನಾನೊಂದು ಕೇಳಿದೆ ಎಂದು, ನಮ್ಮಲ್ಲಿ ಯಾರು ಯಾರಿಗಿನ್ನೂ ದೊಡ್ಡವರಲ್ಲ ಅಂತ ಹೇಳಿದ್ರು. ನಾವು 3 ಜನವೂ ಸಮಾನರು, ಮತ್ತೀಗ ನನಗೆ ಮಗು ಬೇಕಲ್ಲ, ಪ್ರತಿಯೊಬ್ಬರು ಮಗು ಕೊಡ್ತೀವಿ ಎಂದು. ವಿಷ್ಣು ಹೇಳಿದ, ನನ್ನಿಂದ ನಿನಗೆ ದತ್ತಾತ್ರೇಯನ ಪ್ರದಾನವಾಗಲಿದೆ.
ಈಶ್ವರ ಹೇಳಿದ ನನ್ನಿಂದ ನಿನಗೆ ದುರ್ವಾಸನ ಪ್ರದಾನವಾಗಲಿದೆ. ಬ್ರಹ್ಮ ಹೇಳಿದ ನನ್ನಿಂದ ನಿನಗೆ ಚಂದ್ರನ ಉದಯ ಆಗಲಿದೆ. ಹೀಗಾಗಿ ಚಂದ್ರ ಯಾರ ಮಗ ಈಗ? ಬ್ರಹ್ಮನ ಮಗ ಅಲ್ಲ, ಅತ್ರಿ ಮಹರ್ಷಿಗಳ ಮಗ. ಬ್ರಹ್ಮ ಎಲ್ಲರಿಗೂ ಅಪ್ಪನೇ, ಆದರೆ ಈ ಹಿನ್ನೆಲೆಯಲ್ಲಿ ಅತ್ರಿ ಮಹರ್ಷಿಗಳ ಸಂಜಾತ ಬ್ರಹ್ಮ. ಇದನ್ನು ಸ್ವಲ್ಪ ಮುಂದುವರಿಸೋದಾದ್ರೆ ಕೊಂಚ ಕಾಲ ನಂತರ 3 ಜನ ಹುಟ್ಟಿದ್ರಲ್ಲ. ದುರ್ವಾಸರು ಹೇಳಿದರು, ಅಯ್ಯೋ ನನಗೆ ಆಶ್ರಮದಲ್ಲಿ ಇರೋಕ್ಕಾಗಲ್ಲಪ್ಪ, ನಾನು ಲೋಕ ಸಂಚಾರಿ ಇದ್ದ ಹಾಗೆ ನಾನೊಂದು ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಅದು ನಾನು ಎಲ್ಲ ಕಡೆ ಸುತ್ತೀನಿ, ಆದ್ದರಿಂದ ನನ್ನ ಅಂಶವೆಲ್ಲ ದತ್ತಾತ್ರೇಯನಿಗೆ ಹೋಗ್ಬಿಡಿ ಅಂತ ಹೇಳಿದ್ರು. ಅದರ ಸಂಕೇತವಾಗಿ ತಮ್ಮ 2 ಭುಜಗಳನ್ನು ಕಟ್ಟಿಕಳಿಸಿದರು. ದತ್ತಾತ್ರೇಯ ಚತುರ್ಭುಜನ. ಕೊಂಚ ಕಾಲ ಆದಮೇಲೆ ಚಂದ್ರ ಹೇಳಿದ, ಅಯ್ಯೋ ನನಗೆ ಚಂದ್ರಲೋಕಕ್ಕೆ ಹೋಗ್ಬೇಕಯ್ಯ, ಇಲ್ಲಿರೋ ಬ್ರಹ್ಮ ಹೇಳ್ದ ಅಂತ ನಾನು ಬಂದ್ಬಿಟ್ಟಿದ್ದೀನಿ, ನನ್ನ ಅಂಶವೂ ನಿನಗೆ ಕೊಟ್ಟು ಬಿಡ್ತೀನಿ, ಆದ್ದರಿಂದ ನೀನು ಷಟ್ಭುಜನಾಗು ಅಂತ ಹೇಳಿ ಚಂದ್ರನೂ ತನ್ನ ಅಂಶವನ್ನು ದತ್ತಾತ್ರೇಯಲ್ಲಿ ಸೇರಿಸಿಬಿಟ್ಟು. ಈ ದತ್ತಾತ್ರೇಯ ಒಂದು ಮುಖ ಇದ್ದಿದ್ದು ಎಷ್ಟು ಮುಖ ಆಯಿತು? ಇನ್ನು 2 ಮುಖಗಳು ಸೇರ್ಕೊಂಡು 3 ಮುಖ ಆಯಿತು. 2 ಕೈ ಇದ್ದಿದ್ದು ಎಷ್ಟಾಯಿತು? 6 ಕೈಗಳಾಗಬೇಕು ದತ್ತಾತ್ರೇಯ. ಈ ಚಂದ್ರನ ಅಂಶ ಎಲ್ಲಿದೆ? ದತ್ತಾತ್ರೇಯನಲ್ಲಿ. ಆದ್ದರಿಂದ ಈ ಚಂದ್ರ ಯಾರು? ದತ್ತಾತ್ರೇಯನೇ. ಹೀಗಾಗಿ ಈ ಹಂತಗಳನ್ನೆಲ್ಲ ಪೌರಾಣಿಕವಾಗಿ ಬಹಳ ಸುಂದರವಾಗಿ ನೈದಿದ್ದಾರೆ ಕಥೆಗಳನ್ನು. ಅಂತೂ ಈ ಸಂಪ್ರದಾಯಬದ್ಧವಾದ ಪೌರಾಣಿಕ ದೃಷ್ಟಿ ಇನ್ನೂ ಒಂದಷ್ಟಿವೆ. ನನಗೆ ಒಂದು 2-3 ಸಾಕು ಅಂತ ಅನ್ಕೊಂಡಿದ್ದೆ. ಇದು ಪೌರಾಣಿಕವಾಗಿ ನಾವು ಚಂದ್ರನನ್ನ ಅಧ್ಯಯನ ಮಾಡತಕ್ಕಂಥ ವಿಧಾನ. 3ನೇದು ಒಂದು ವಿಧಿ, ಯಾವುದದು? ವೈದಿಕ ವಿಧಾನ. ಅದೇನು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ಪ್ರಶ್ನೆ ಹಿಂದಿನ ಸಂಚಿಕೆಯಿಂದ ಮುಂದುವರ್ಕೊಂಡು ಬರ್ತಾ ಇದೆ. ಗೀತಾ ಹೊಳ್ಳ ಅವರು ಕೇಳ್ತಾ ಇದ್ದಾರೆ, ಬಸವೇಶ್ವರ ನಗರ, ಬೆಂಗಳೂರಿನಿಂದ. ಅವರ ಕೊನೆಯ ಪ್ರಶ್ನೆ ಇದು. ಆಯುಧ ಪೂಜೆಯ ಹಬ್ಬದ ದಿನ ಅಂಗಡಿ ಪೂಜೆ ಮಾಡುವಾಗ ಆ ಅಂಗಡಿಯ ಯಜಮಾನ ಅವರೊಬ್ಬರೇನೆ ಪೂಜೆಯನ್ನ ಮಾಡಿ ಆರತಿಯನ್ನ ಮಾಡಿ ಆ ಆರತಿಯನ್ನ ಅಲ್ಲಿ ಇದ್ದವರಿಗೆಲ್ಲ ಕೊಟ್ರೆ ಸಾಕ, ಅಥವಾ ಅಲ್ಲಿ ಕೆಲಸ ಮಾಡುವಂತಹ ಈ ಗಂಡಾಳು ಮತ್ತು ಹೆಣ್ಣಾಳುಗಳಿಗೆ ಒಬ್ಬೊಬ್ಬರಾಗಿ ಅವರು ಕೂಡ ಆರತಿ ಮಾಡೋದಿಕ್ಕೆ ಕೊಡ್ಬೇಕಾ ಏನು? ತುಂಬಾ ಸಂದೇಹ ಗೊಂದಲ ಆಗ್ತಾ ಇದೆ, ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಸುಮಿತ್ರಾಬಾಯಿ ಅವರ? ಗೀತಾ ಹೊಳ್ಳ ಅವರು. ಗೀತಾ ಹೊಳ್ಳ ಅವರು. ಅಮ್ಮ ಗೀತಾ ಹೊಳ್ಳ ಅವರೇ, ನಿಮ್ಮ ಮನೆಯಲ್ಲಿ ಅಡುಗೆ ಯಾರು ಮಾಡ್ತೀರಿ? ನೀವಾದ್ರೂ ಮಾಡಿ, ನಿಮ್ಮ ತಾಯಿ ಆದ್ರೂ ಮಾಡಿ, ಯಾರೋ ಒಬ್ರು ಅಡುಗೆ ಮಾಡ್ತಾರೆ. ಮನೆ ಮಂದಿಯೆಲ್ಲ ನಾನು ಒಗ್ಗರಣೆ ಹಾಕ್ತೀನಿ, ನಾನು ತರಕಾರಿ ಹೆಚ್ಚಿದ್ದನ್ನು ಹಾಕ್ತೀನಿ, ನಾನು ಬೇಳೆ ಬೇಯಿಸ್ತೀನಿ, ನಾನು ಒಲೆಯಲ್ಲಿ ಸರಿಪಡಿಸ್ತೀನಿ ಅಂತ ಕೂತ್ಕೊಳ್ಳೋಕ್ಕಾಗುತ್ತೆಯೋ? ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಒಂದು ಗಾದೆ ಉಂಟು, ಹಲವು ಅಡುಗೆಯವರು ಸೇರಿ ಅಡುಗೆಯನ್ನು ಹಾಳು ಮಾಡಿದ್ರು ಅಂತ. ಅಂದರೆ ಯಾವುದೋ ಒಂದು ಕೆಲಸವನ್ನು ಯಾವುದೋ ಒಬ್ಬರು ಮಾಡಬೇಕು. ಮನೆಯ ಯಜಮಾನ ಅಂದುಕೊಂಡಿರತಕ್ಕಂಥವನು ಸಂಪಾದನೆ ಏನು ಮಾಡಬೇಕು? ಮೊದಲಿಂದ ಬಂದಂಥ ಪದ್ಧತಿ. ಹೆಂಗಸು ಸಂಪಾದನೆ ಮಾಡಬಾರ್ದು, ಈಗ ಮಾಡಿ, ಬೇಡ ಅಂತ ಹೇಳೋದಿಲ್ಲ, ಪದ್ಧತಿ ಹೇಳ್ತಾ ಇದೆ. ಯಾರೋ ಒಬ್ಬೊಬ್ಬರಿಗೆ ಒಂದೊಂದು ಕಾರ್ಯಕ್ರಮ ಇರುತ್ತೆ. ಮನೆಯನ್ನು ಅಚ್ಚುಕಟ್ಟು ಮಾಡಿ ತನ್ನ ಗಂಡ ತಂದು ಹಾಕಿರತಕ್ಕಂಥದ್ದನ್ನ ತಿಂಗಳು ಪೂರ ಆಗುವಂತೆ ಅರಕೆ ಬರದಂತೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಸದ್ಗೃಹಿಣಿಗೆ ಇರುತ್ತೆ. ಹಾಗೆ ಮಧ್ಯದಲ್ಲಿ ಕಿತ್ತಾಡೋಗಿಲ್ಲ ಗಂಡನ ಜೊತೆ, ಯಾರು ತಗೊಳ್ಕೊಳ್ಳಿಲ್ಲ, ಇದ್ಕೊಳ್ಳಿಲ್ಲ ಅಂತ ಎಲ್ಲ ಎದ್ದು ತಿಂಗಳ ಮೇಲೆ ತರಿಸ್ಕೋಬೇಕು. ಆ ಕೆಲಸವನ್ನು ಆಕಿನೇ ಮಾಡಬೇಕು. ಗಂಡ ಪಾತ್ರೆ ತೊಳಿತಾ ಕೂತ್ಕೊಳ್ತೀನಿ, ಡಬ್ಬದಲ್ಲಿ ಅಕ್ಕಿ ತುಂಬ್ತಾ ಕೂತ್ಕೊಳ್ತೀನಿ, ಈ ಕಡೆ ಸೀಮೆ ಎಣ್ಣೆನೂ ತುಂಬಿಸ್ತೀನಿ ಅಂತ ಓಡಾಡ್ಕೂಡ್ದು. ಆತನ ಕರ್ತವ್ಯ ಏನು? ಆತನ ಕರ್ತವ್ಯದ ಪ್ರಕಾರ ಸಂಪಾದನೆ. ಈಗೀ ಕರ್ತವ್ಯ ಏನು? ಸಂಪಾದನೆ ಮಾಡಿದ್ದನ್ನು ಹೊಂದಿಸ್ತಕ್ಕಂಥದ್ದು. ಅವರಿಗೆ ಇವರು ಪ್ರವೇಶ ಮಾಡಿದರೆ, ಈ ರಂಗಕ್ಕೆ ಅವರು ಪ್ರವೇಶ ಮಾಡಿದ್ರೆ ಘರ್ಷಣೆ ಆಗುತ್ತೆ. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಕರ್ತವ್ಯ ಇರುತ್ತೆ. ಅಂಗಡಿ ಯಜಮಾನ, ಅವನ ಹೆಸರೇ ಯಜಮಾನ. ಯಜಮಾನದ ಅರ್ಥ ಏನು? ಯಜ್ಞಮಾನ್ಯ, ಪೂಜಾರ್ಹ. ಪೂಜೆಯನ್ನು ಮಾಡತಕ್ಕಂತಹ ಶಕ್ತಿ ಯಾರಿಗುಂಟೋ ಅವನು ಯಜಮಾನ ಅಂತ. ವಾಸ್ತವ ನೀವೇನು ಕೇಳ್ತಾ ಇದ್ದೀರಿ? ಪೂಜೆ ವಿಷಯನೇ ಕೇಳ್ತಾ ಇದ್ದೀರಿ. ಅಂಗಡಿಯೇ ಯಜಮಾನ ಪೂಜೆ ಮಾಡಿದ್ರೆ ಸಾಕು, ಅಲ್ಲಿರ್ತಕ್ಕಂಥ ಎಲ್ಲಾ ಕೆಲಸಗಾರರು ಪೂಜೆ ಮಾಡಬೇಕು? ಇಲ್ರಿ, ತಾಯಿ ಅಡುಗೆಯನ್ನು ಮಾಡಿ ಎಲ್ಲರಿಗೂ ಬಡಿಸುತ್ತಾಳೆ.
ತಂದೆ ಸಂಪಾದನೆ ಮಾಡಿದ್ರು ಮನೆಯ ಸದಸ್ಯರೆಲ್ಲ ಅದರ ಉಪಯೋಗ ಪಡೆದುಕೊಳ್ಳುತ್ತಾರೆ. ಹಾಗೆ ಅಂಗಡಿಯ ಯಜಮಾನ ಪೂಜೆ ಮಾಡಿ ನೀವು ಮಂಗಳಾರತಿ ಕೊಟ್ಟರು ಸಾಕು, ನೀವು ಮಂಗಳಾರತಿ ತಗೊಳ್ಳಿ. ಈ ಪ್ರಶ್ನೆ BG ಶಿವಭೂಷಣ ಅವರದ್ದು. ಬೆಂಗಳೂರಿನಿಂದ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇಂದಿನ ಸಂಚಿಕೆಯಿಂದ ಮುಂದುವರ್ಕೊಂಡು ಬರ್ತಾ ಇದೆ. ಇವರ ಮುಂದಿನ ಪ್ರಶ್ನೆ, ಅವಸ್ಥಾತ್ರಯ ಪ್ರಕ್ರಿಯೆಯಲ್ಲಿ ಎಂದರೆ ಎಚ್ಚರ, ಕನಸು, ನಿದ್ರೆಯಲ್ಲಿ ಒಬ್ಬನಿದ್ದಾನೆ ಎಂದು ಹೇಳುತ್ತೇವೆ. ಎಂದರೆ ಅವಸ್ಥೆಗಳೇ ಇಲ್ಲದ ಒಂದು ತತ್ವವಿದೆ ಎಂದರೆ ಪ್ರಾಣ. ಇದು ಆತ್ಮವೆನ್ನೋಣವೇ ಅಥವಾ ಪರಮಾತ್ಮ ತತ್ವವೆನ್ನೋಣವೇ? ಹೌದೇ? ಏಕೆಂದರೆ ನಿದ್ರೆಯಲ್ಲಿ ಮನಸ್ಸು, ಬುದ್ಧಿ ಹಾಗೂ ಇಂದ್ರಿಯಗಳು ಕೆಲಸ ಮಾಡುವುದಿಲ್ಲ. ಹಾಗಾದರೆ ನಿದ್ರೆ ಮಾಡಿದವನು ಯಾರು? ಅರೆ ನಿದ್ರಾವಸ್ಥೆಯಲ್ಲಿ ಕನಸು ಬೀಳುತ್ತದೆ, ಕನಸು ಕಣವನು ಯಾರು? ಎಚ್ಚರದಲ್ಲಿ ಸ್ವಪ್ನ ಎಂದರೆ ಕನಸು ನೆನಪಿಗೆ ಬರುತ್ತದೆ. ಆದರೆ ಮನಸ್ಸು, ಬುದ್ಧಿ ಯಾವುದೂ ಕೆಲಸ ಮಾಡದೇ ಇರುವಾಗ ನೆನಪಿನಲ್ಲಿ ಕನಸಿನ ದೃಶ್ಯ ಹೇಗೆ ಬರುತ್ತದೆ? ಮತ್ತು ಇದು ಪರಮಾತ್ಮ ತತ್ವವೇ ಅನ್ನುವಂತಹ ಪ್ರಶ್ನೆ. ಆ ಪ್ರಶ್ನೆಯೇ ತುಂಬಾ ತೊಡಗಿದೆ. ಯಾಕೆ ಅಂದ್ರೆ ವಿಷಯವೇ ತೊಡಗಾಗಿದೆ. ಆದ್ದರಿಂದ ಅವರು ಪಾಪ ಎಷ್ಟೋ ಸರಳವಾಗಿ ಹೇಳಿ ಪ್ರಯತ್ನ ಪಟ್ಟಿದ್ದಾರೆ ಶಿವಭೂಷಣ ಅವರು. ಆದರೂ ಸ್ವಲ್ಪ ಗೊಂದಲವಾಗಿದೆ. ಅದನ್ನು ಬಹಳ ಸರಳವಾಗಿ ಅರ್ಥ ಮಾಡಿಕೊಳ್ಳಬೇಕು ನಾವು. ಅಂದ್ರೆ ನಮಗೆ ಗೊತ್ತಿದೆ ರೀ, ಈಗ ಎಚ್ಚರವಾಗಿದ್ದೇವೆ, ನಾವು ಮಾತಾಡ್ತೇವೆ, ಅದು ಹೋಗ್ತಾನೆ. ಮಲ್ಕೊಂಡಿದ್ದೆ ಹೋಗಿ ಕನಸನ್ನು ಕಾಣ್ತಾ ಇದ್ದೀವಿ, ಹೋಗ್ತಾನೆ. ಆದ್ರೆ ಮೂರನೇ ಸ್ವಲ್ಪ ಸಮಸ್ಯೆ ಆಗಿದೆ. ಏನದು? ಎಚ್ಚರವಾಗೂ ಇಲ್ಲ, ಕನಸು ಕಾಣ್ತಾ ಇಲ್ಲ, ಇನ್ಯಾವುದೋ ಒಂದು ಸ್ಥಿತಿ ಇದೆ. ಅದು ಯಾವ ಸ್ಥಿತಿ? ಬಹಳ ಸಂಪ್ರದಾಯಬದ್ಧವಾಗಿ ತನಿ ನಿದ್ದೆ ಅಂತ ಕರೀತಾರೆ. ಅಂದರೆ ಪ್ರಶಾಂತವಾದ ನಿದ್ದೆ ಅಂತಾರೆ. ಅಂದರೆ ಕನಸು ಕಾಣದ, ಎಚ್ಚರವೂ ಇರದ. ಈಗ ಒಬ್ಬನು ತುಂಬಾ ದುಡಿದು ಬಂದಿರ್ತಾನೆ. ಈ ತಿರುಗುವ ಚಪಲ ಇರೋರಿಗೆ ಬೆಳಗಿನ ಸಂಜೆ ತನಕ ಜಾತ್ರೆ ತಿರುಗಿ 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 ಮೈ ಕೈಯೆಲ್ಲ ನೋವೇ ಬಿಟ್ಟಿರುತ್ತೆ. ಅವ್ರು ಮಲ್ಕೊಳ್ತಾರೆ. ರಾತ್ರಿ 8 ಗಂಟೆ ಹೀಗೆ ಮಲ್ಕೊಂಡು ಈ 7 ವರ್ಷದಲ್ಲಿ ಬೆಳಗ್ಗೆ 8 ಗಂಟೆ ಬರ್ತದೆ. 12 ಗಂಟೆ ಮಲ್ಕೊಂಡ್ಬಿಟ್ಟಿದ್ದೀನ ಅಂತ ಅನ್ಸುತ್ತೆ ಅವರಿಗೆ. ಖಂಡಿತವಾಗ್ಲೂ ಮಲಗಿರ್ತಾರೆ. ಕನಸು ಕಂಡಲ್ಲ, ಏನೂ ಇಲ್ಲ. ಆ ಒಂದು ಸ್ಥಿತಿ ಇದೆಯಲ್ಲ, ಅಂದ್ರೆ ಜಾಗೃತವಾಗಿಲ್ಲ, ಸ್ವಪ್ನವೂ ಕಾಣ್ತಾ ಇಲ್ಲ, ಅಂಥದ್ದು ಒಂದು ಸ್ಥಿತಿ ಇದೆಯಲ್ಲ, ಅದ್ರ ಗೊತ್ತಾಗುತ್ತೆ. ಮಾರ ಏನ್ ನಿದ್ದೆ ಬಂತಪ್ಪ ನಿನ್ನೆ, ಹಾಯಾಗಿ ಮಲಗಿತ್ತು, ಕನಸು ಕಾಣಲಿಲ್ಲ. ಶಿವಭೂಷಣ ಅವರ ಪ್ರಶ್ನೆ ಏನಾಗಿದೆ ಅಂದ್ರೆ, ಇದನ್ನೇ ಅವಸ್ಥಾತ್ರಯ ಅಂತ ಕರೆಯೋದು. ಒಂದು ಜಾಗೃತವಾಗಿರೋದು, ಎಚ್ಚರವಾಗಿರೋದು, ಇನ್ನೊಂದು ಕನಸು ಕಾಣೋದು, ಇನ್ನೊಂದು ಜಾಗೃತ ಕನಸು ಎರಡೂ ಇಲ್ಲದೆ ಹಾಯಾಗಿ ನಿದ್ದೆ ಹೋಗ್ತಕ್ಕಂಥದ್ದು, ಶಾಂತವಾಗಿ ನಿದ್ದೆ ಹೋಗೋದು. ಇದು 3 ಸ್ಥಿತಿಗಳು. ಇದನ್ನೇ ಅವಸ್ಥಾತ್ರಯ ಅಂತ ಕರೀತಾರೆ. ಈ ಅವಸ್ಥಾತ್ರಯವನ್ನ ಯಾರು ನೋಡ್ತಾ ಇದ್ದಾರೆ? ಮನಸ್ಸು ನೋಡ್ತಾ ಇದೆಯೋ, ಇಂದ್ರಿಯಗಳು ಯಾವ್ದಾದ್ರು ನೋಡ್ತಾ ಇದೆಯೋ, ಯಾವುದು ನೋಡ್ತಾ ಇದೆ? ಇದನ್ನು ಈ 3 ಎಚ್ಚರವಾಗಿದ್ದೀವಲ್ರಿ, ಆವಾಗ ನೋಡ್ತಾ ಇದೆ. ಯಾವ್ದು ನೋಡ್ತಾ ಇದೆ? ನಾವು ಹೇಳುವುದು ಮನಸ್ಸು ನೋಡ್ತಾ ಇದೆ ಅಂತ ಹೇಳ್ಬೋದು, ಕಣ್ಣು ನೋಡ್ತಾ ಇದೆ, ಜಾಗೃತವಾಗಿದೆ ಅಂತ ಹೇಳಬಹುದು. ಅಥವಾ ಸ್ವಪ್ನ. ಸ್ವಪ್ನ ಯಾರು ನೋಡೋದು? ಕಣ್ಣು ಮುಚ್ಕೊಂಡಿದೆ, ಕಣ್ಣು ತೆಗೆದ ತಾನೇ ನೋಡ್ಬೇಕಂತ. ಯಾವಾಗಲೂ ನಾವು ನೋಡುವುದು ಕಣ್ಣನ್ನು ತೆಗೆದು, ಕನಸನ್ನು ಮಾತ್ರ ಕಣ್ಣನ್ನು ಮುಚ್ಚಿ. ಕಣ್ಣು ತೆಗೆದಾಗ ಹೊರಗಿನ ದೃಶ್ಯಗಳೆಲ್ಲ ಕಾಣುತ್ತೆ. ಕಣ್ಣು ಮುಚ್ಚಿದಾಗ ಏನ್ ಕಾಣುತ್ತೆ? ಈಗ ನಾನು ಕಣ್ಣು ಮುಚ್ಕೊಂಡ್ಬಿಟ್ರೆ ಬೆಳಗ್ಗೆ ಏನೋ ಕಾಣುತ್ತಪ್ಪ, ಯಾಕಂದ್ರೆ ದೀಪದ ಕೆಳಗೆ ಕೂತಿದ್ದೀನಿ ಅಂತ. ಜಗತ್ತು ಕಾಣಲ್ವೇ? ಜನರು ಕಾಣಲ್ವೇ? ಹುಲಿ ಎಟ್ಟಿಸ್ಕೊಂಡು ಬರೋದು ಕಾಣೋದಿಲ್ವೇ? ಅಥವಾ ಕಾಡು ಕಾಣಲ್ವೇ? ದಾರಿನಲ್ಲಿ ಹೋಗ್ತಾ ಇದ್ದಾಗ ಯಾರೋ ಒಬ್ರು ಬಂದು ಚಾಕು ಹೋಗೋದು ಕಾಣಲ್ವೇ? ಮಾಳಿಗೆ ಮೇಲೆ ಕೆಳಗೆ ಬಿದ್ದಿದ್ದು ಕಾಣೋದಿಲ್ವೇ? ಕಣ್ಣು ಮುಚ್ಕೊಂಡ್ರೆ, ಎಚ್ಚರವಾಗಿದ್ದಾಗ ಕಣ್ಣು ಮುಚ್ಚಿಕೊಂಡ್ರೆ ಏನು ಕಾಣಲ್ಲ. ಆದ್ರೆ ರಾತ್ರಿಯ ಹೊತ್ತು, ರಾತ್ರಿ ಹೊತ್ತಿನ ಬೆಳಗ್ಗೆನೂ ಆಗೋದು, ನಿದ್ದೆ ಮಾಡುತ್ತಿದ್ದಾಗ ಮುಚ್ಚಿದ ಕಣ್ಣಿನ ಒಳಗಡೆ ಬೇರೆ ಬೇರೆ ದೃಶ್ಯಗಳನ್ನು ಕಾಣ್ತಾ ಇದ್ದೇನೆ ನಾನು ಸ್ವಪ್ನದಲ್ಲಿ. ಅದು ನೋಡಿದ್ಯಾರು? ಎಚ್ಚರವಾಗಿದ್ದಾಗ ಇದನ್ನು ನೋಡಿದೆ ಅಂತ ಹೇಳಿದ್ದು ಯಾರು? ಮಲಗಿದಾಗ ನೋಡಿದ್ದು ಯಾರು? ಅದು ನಿದ್ದೆ ಹೋಗ್ತಾ ಇದ್ದೇನೆ, ಅರಿವಿಲ್ಲದೆ ಇದ್ದೇನೆ, ಉಸಿರಾಟ ಆಡ್ತಾ ಇದೆ, ಆದ್ರೆ ನನಗೆ ಎಚ್ಚರ ಇಲ್ಲ, ಕರೆದ್ರೆ ಕೇಳೋದಿಲ್ಲ, ಆದ್ರೂ ನೋಡ್ತಾ ಇದ್ದೀನಿ.
ಅದನ್ನು ನೋಡಿದ್ಯಾ? ಆಯ್ತಪ್ಪ. ಇವೆರಡೂ ಬಿಟ್ರೆ ಎಚ್ಚರೂ ಇಲ್ಲ, ಸ್ವಪ್ನೂ ಇಲ್ಲ, ಹಾಯಾಗಿ ಮಲಗಿದ್ದೆ ಅಂತ ಅದು ನೋಡಿದ್ಯಾರು? ಯಾಕಂದ್ರೆ ಮನುಷ್ಯ ಹೇಳ್ತಾನೆ ಎಷ್ಟು ಚೆನ್ನಾಗಿದ್ದೀವಂತು ಅಂದ್ರೆ ಜಡ್ತಿರ್ತಾನ. ಅದು ನೋಡಿದ್ಯಾ? ಈ ಮೂರನ್ನೂ ನೋಡಿದ್ದು ಅದು ಪ್ರಾಣ ಇರಬಹುದು, ಅದು ಆತ್ಮ ಇರಬಹುದು, ಅದು ಪರಮಾತ್ಮ ಇರಬಹುದು ಅನ್ನುವುದು ಶಿವಭೂಷಣ ಅವರ ಪ್ರಶ್ನೆ. ಓಂ ಇತಿ ಏತದ್ದಿದಂ ಸರ್ವಂ ತಸ್ಯೌಪವ್ಯಾಖ್ಯಾನಂ ಭೂತಂ ಭವದ್ಭವಿಷ್ಯದ್ಯಿತಿ ಸರ್ವಮೋಂಕಾರಮೇವ ಯಚ್ಚಾನ್ಯತ್ರಿಕಾಲಾತೀತಂ ತದಪ್ಯೋಂಕಾರಮೇವ. ಸನ್ಮಾನ್ಯ ಶಿವಭೂಷಣ ಅವರೇ, ನೀವು ನಿಮ್ಮ ಪ್ರಶ್ನೆಗೆ ಖಚಿತವಾದ ತೀರ್ಪುಗಳನ್ನು ತೆಗೆದುಕೊಳ್ಳಬೇಕಾಗಿದ್ದರೆ ಮಾಂಡೂಕ್ಯೋಪನಿಷತ್ತನ್ನು ಓದಬೇಕು. ಉಪನಿಷತ್ತುಗಳಲ್ಲೆಲ್ಲ ಅತ್ಯಂತ ಪುಟ್ಟದಾದ ಉಪನಿಷತ್ತು, ಕೇವಲ 12 ಮಂತ್ರಗಳು ಇರತಕ್ಕಂಥ ಉಪನಿಷತ್ತು. ಅದರಲ್ಲಿ ಈ ಅವಸ್ಥಾತ್ರಯವನ್ನು ಕುರಿತು ಚರ್ಚೆ ಮಾಡ್ತಾರೆ. ಇದಂ ಸರ್ವಂ, ಈ ಎಲ್ಲವೂ ತ್ರಿಕಾಲಾತೀತಂ ಭೂತಂ ಭವಿಷ್ಯದ್ ಇತಿ, ಈಗ ಹಿಂದೆ ನಾಳೆ ಎಲ್ಲ ಸಂದರ್ಭಗಳಲ್ಲಿಯೂ ಇರತಕ್ಕ ನಡೆಯತಕ್ಕ ಎಲ್ಲಾ ವಿಷಯಗಳನ್ನು ಈಗ ವ್ಯಾಖ್ಯಾನ ಮಾಡ್ತಾ ಇದ್ದೇನೆ ಅಂತ ಹೇಳಿದಂತಹ ಮಾಂಡೂಕ್ಯ ಋಷಿ ಅದನ್ನ ಓಂಕಾರ ಅಂತ ಹೇಳ್ತಾರಂತೆ. ಅದನ್ನ ಉತ್ತರ ಭಾಗದಲ್ಲಿ ಬರುತ್ತೆ, ಅದನ್ನ ನೀವು ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಪೂರ್ವ ಭಾಗದಲ್ಲಿರತಕ್ಕಂಥ ನಿಮ್ಮ ವಿವರಣೆಗೆ ಮೂಲಭೂತವಾಗಿರತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ. ಸರ್ವಂ ಹೇತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಸೋಯಮಾತ್ಮ ಚತುಷ್ಪಾತ್. ಈ ಮಂತ್ರವನ್ನು ತಾವು ಆಧರಿಸಬೇಕು. ಸರ್ವಂ ಹೇತದ್ ಬ್ರಹ್ಮ, ಏನೇನಿದೆಯೋ ಭೂತ ಭವಿಷ್ಯದ ವರ್ತಮಾನದಲ್ಲಿ ಎಲ್ಲವೂ ಬ್ರಹ್ಮನ್, ಅದನ್ನೇ ನಾವು ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಹೇಳ್ತಕ್ಕಂಥದ್ದು. ಸರ್ವಂ ಹೇತದ್ ಬ್ರಹ್ಮ, ಎಲ್ಲವೂ ಬ್ರಹ್ಮವೇ. ಅಯಮಾತ್ಮ ಬ್ರಹ್ಮ, ನನ್ನ ಒಳಗಿರತಕ್ಕಂಥ ಚೈತನ್ಯವೂ ಬ್ರಹ್ಮವೇ. ಸೋಯಮಾತ್ಮ ಚತುಷ್ಪಾತ್, ಅವಸ್ಥಾತ್ರಯ ಅಂತ ಇದ್ದೀರಿ, ದೇವ್ರಿಗೆ ಗಮನಿಸಿ. ಇಲ್ಲಿ ಆ ಋಷಿ ಹೇಳ್ತಾ ಇದ್ದಾರೆ ಸೋಯಮಾತ್ಮ ಚತುಷ್ಪಾತ್. ಈ ಆತ್ಮಕ್ಕೆ 4 ದರ್ಶನ ಇದೆ. ಈ ಆತ್ಮ 4 ದಿಕ್ಕಿನಲ್ಲಿ ನೋಡ್ತಾ ಇದೆ. ಅಂದರೆ ಈಗ ಒಂದು ತಂಬಿಗೆ ಇದೆ, ಆ ತಂಬಿಗೆ 4 ತೂತುಗಳನ್ನು ಹೊಡೆದ್ರೆ 4 ತೂತುಗಳಿಂದ ನೀರು ಹೊರಗೆ ಬರ್ತಾ ಇದೆ. ನೀರೊಂದೇನೆ, ಒಂದೇ ಆತ್ಮ 4 ಅವಸ್ಥೆಗಳಲ್ಲಿದೆ. ಇದನ್ನು ಶಿವಭೂಷಣ ಅವರು ದಾಖಲೆ ಮಾಡಬೇಕು. ಅದು ಅವಸ್ಥಾತ್ರಯ ಅಲ್ಲ, ಅದು ಅವಸ್ಥಾ ಚತುರ್ಥ ಅಂತ ಹೇಳ್ಬೇಕು ನೀವು. ಅಂದ್ರೆ 4 ಅವಸ್ಥೆಗಳಲ್ಲಿ ಅರ್ಥ ಆಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಇದು ಬಹಳ ಕಷ್ಟವಾದ ವಿಷಯ, ತುಂಬಾ ದೊಡ್ಡ ತತ್ವಜ್ಞಾನ. ಇದು ಅರ್ಥ ಮಾಡ್ಕೊಳ್ಳೋಕೆ ಬಹಳ ಪ್ರಯತ್ನಿಸಬೇಕು. ನಿಮ್ಮ ಪ್ರಶ್ನೆ ಎಷ್ಟು ಗಡುಸಾಗಿದೆಯೋ ಉತ್ತರವೂ ಆದಷ್ಟು ನಾನು ಸರಳವಾಗಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಆತ್ಮ ಅನ್ನತಕ್ಕಂಥದ್ದು 4 ರೂಪಗಳಲ್ಲಿ ಕಾಣುತ್ತದೆ. ಇನ್ನೂ ಅರ್ಥ ಆಗುವ ಹಾಗೆ ಹೇಳಬೇಕು ಅಂದ್ರೆ, ಹಾಲು, ಆ ಹಾಲು ಮೊಸರಾಗಿ ಕಾಣುತ್ತದೆ. ಆ ಹಾಲು ಮೊಸರನ್ನು ಕಡಿದರೆ ಬೆಣ್ಣೆಯಾಗಿ ಕಾಣುತ್ತದೆ. ಆ ಹಾಲು ಬೆಣ್ಣೆಯನ್ನು ಕಾಯಿಸಿದ ತುಪ್ಪವಾಗಿ ಕಾಣುತ್ತದೆ. ಈಗ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಬೇರೆ ಬೇರೆನೋ? 4 ಒಂದೇ, ಆದ್ರೆ 4 ರೀತಿಯಾಗಿ ಕಾಣುತ್ತಪ್ಪ ಅದು ಅಂತ ಹೇಳ್ತಾ ಇದ್ದಾನೆ ಋಷಿ. ಈ 4 ರೀತಿಗಳು ಯಾವುದು? ಜಾಗರಿತ ಸ್ಥಾನೋ ವೈಶ್ವಾನರ, ಅದು ಸ್ಥೂಲಭುಕ್, ಬಹಿಃಪ್ರಜ್ಞ, ಸಪ್ತಾಂಗ ಏಕೋನವಿಂಶತಿ ಮುಖ ಅಂತ ಹೇಳಿದರು. ಜಾಗರಿತ ಸ್ಥಾನ, ಈ ಆತ್ಮ ಜಾಗೃತವಾಗಿದ್ದಾಗ ಎಷ್ಟೊತ್ತು ವಿವರಣೆ ಕೊಟ್ಟಾನೆ, ನಾವು ಇದ್ದೀವಿ ಮಾತಾಡ್ತೀವಿ. ಈ ಜಾಗರಿತ ಸ್ಥಾನ ಬಹಿಃಪ್ರಜ್ಞ, ಅದು ಹೊರಗಡೆ ಪ್ರಜ್ಞೆಯನ್ನು ಹೊಂದಿರುತ್ತೆ. ಸಪ್ತಾಂಗ ಏಕೋನವಿಂಶತಿ ಮುಖ, ಅದಕ್ಕೆ 7 ಅಂಗಗಳಿದೆ, 21 ಮುಖಗಳಿದೆ ಅದಕ್ಕೆ. ಯಾವುದಕ್ಕೆ? ಈ ಆತ್ಮಕ್ಕೆ. ಯಾವ ಆತ್ಮಕ್ಕೆ? ಯಾವ ಆತ್ಮ ಅರ್ಥ ಆಗ್ತಾ ಇದೆಯಾ ನಿಮಗೆ? ಹಿಂಗಾದ್ರೆ ಅವ್ರಿಗೂ ಆಯಿತು ಅಂತ ಅರ್ಥ. ಈ ಆತ್ಮ ಜಾಗೃತವಾಗಿದ್ದಾಗ, ಬಹಿಃಪ್ರಜ್ಞೆಯನ್ನು ಹೊಂದಿದ್ದಾಗ 7 ಮುಖಗಳಿದೆ, 21 ಮುಖಗಳಿದೆ ಇತ್ಯಾದಿ.
ಈ 7 ಯಾವುದು 21 ಯಾವುದು ಈ ಬೇಡ, ಬಹಳ ದೊಡ್ಡ ಉತ್ತರ ಆಗ್ಬಿಡುತ್ತೆ. ಇದನ್ನೇ ಏನಂತ ಕರೀತಾರೆ? ಸ್ಥೂಲ ಭುಗ್. ಇದನ್ನ ಸ್ಥೂಲ ಭುಕ್ ಅಂತ ಕರೆಯುತ್ತಾರೆ. ಇದು ಪ್ರಥಮ ಪಾದ, ಇದು ಮೊದಲನೇ ಪಾದ. ಎರಡನೇದು ಸ್ವಪ್ನ ಸ್ಥಾನೋಂತಃ ಪ್ರಜ್ಞ. ಸ್ವಪ್ನ ಅನ್ನತಕ್ಕಂಥ ಮುಖ ಇದೆಯೇ ಈ ಆತ್ಮಕ್ಕೆ, ಅದು ಅಂತಃ ಪ್ರಜ್ಞೆ ಅಂತ ಕರೀತಾರೆ ಅದನ್ನ. ಇದಕ್ಕೂ 7 ಸಪ್ತಾಂಗ, ಏಕವಿಂಶತಿ ಮುಖ, ಅದಕ್ಕೂ 21 ಮುಖ ಇದೆ. ಇದನ್ನ ತೈಜಸ ಅಂತ ಕರೀತಾರೆ, ದ್ವಿತೀಯ ಪಾದ. ಇದಾದ ಮೇಲೆ ಯತ್ರ ಸುಪ್ತೋ ನ ಕಂಚನ ಕಾಮಯತಿ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ. ಋಷಿ ಹೇಳ್ತಾ ಇದ್ದಾನೆ, ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತಿ. ಯಾವ ಮೂರನೆಯ ಅವಸ್ಥೆಯಲ್ಲಿ ಇದು ಲೌಕಿಕವಾಗಿರತಕ್ಕಂತಹ ಕಾಮನೆಗಳನ್ನು ಹೊಂದಿರತಕ್ಕಂತಹ ಜಾಗೃತ ಸ್ಥಿತಿಯಲ್ಲ. ನ ಸ್ವಪ್ನಂ ಪಶ್ಯತಿ, ಕನಸನ್ನೂ ಇದು ಕಾಣೋದಿಲ್ಲ. ತತ್ ಸುಷುಪ್ತಂ, ಅದನ್ನ ಸುಷುಪ್ತ ಸ್ಥಿತಿ ಅಂತ ಕರಿತೀನಿ, ಅದನ್ನ ಪ್ರಜ್ಞಾ ಅಂತ ಕರಿತೀನಿ ಅಂತ ಹೇಳ್ತಾನೆ. ಏಷ ಸರ್ವೇಶ್ವರ, ಏಷ ಸರ್ವಜ್ಞ. ಏನಂತ ಕೊಡಿದೆಯಾ ಇದನ್ನ? ಸುಷುಪ್ತ ಸ್ಥಿತಿಯನ್ನ, ಇದು ಸರ್ವಜ್ಞ ಇದ್ದ ಹಾಗೆ. ಆದರೆ ಇದರ ಮುಖ ಯಾವುದು ಗೊತ್ತೋ? ಇದು ಚೇತೋಮುಖ. ಆ ಕ್ಷಣದಲ್ಲಿ ತಾತ್ಕಾಲಿಕವಾಗಿ ಸುಷುಪ್ತ ಸ್ಥಿತಿ ಎನ್ನುವುದು ಪರಮಾತ್ಮನಲ್ಲಿ ತಾತ್ಕಾಲಿಕವಾಗಿ ಲೀನವಾಗಿರುತ್ತದೆ. ಆನಂದಮಯೋ ಹ್ಯಾನಂದ ಬುಕ್ಕು ಇತ್ಯಾದಿ ಎಲ್ಲ ಬರುತ್ತೆ ತಾತ್ಕಾಲಿಕವಾಗಿ. ಆದರೆ ಕೆಲವು ಕಾಲ ಆಗ್ತಾ ಇದ್ದ ಹಾಗೆ, ನಿದ್ದೆ ಮುಗೀತಾ ಇದ್ದ ಹಾಗೆ ಜಾಗೃತ ಸ್ಥಿತಿ ಬರೋದ್ರಿಂದ ಅದು ಚೇತೋಮುಖ ಅಂತ ಹೇಳ್ತೀವಿ. ಅಂದ್ರೆ 3 ಮುಖಗಳನ್ನು ಹೇಳಿದ್ದಾಯಿತು. ಈಗ ಋಷಿ ಹೇಳ್ತಾ ಇದ್ದಾರೆ, ನ ಅಂತಃ ಪ್ರಜ್ಞಂ ನ ಬಹಿಃ ಪ್ರಜ್ಞಂ ನ ಪ್ರಜ್ಞಾನಯನಂ ನ ಪ್ರಜ್ಞಂ ನಾಪ್ರಜ್ಞಂ ಅದೃಷ್ಟಂ ಅವ್ಯವಹಾರ್ಯಂ ಅಗ್ರಾಹ್ಯಂ ಅಲಕ್ಷಣಂ ಅಚಿಂತ್ಯಂ ಅವ್ಯವದೇಶ್ಯಂ. 4ನೇದೊಂದು ಸ್ಥಿತಿ ಇದೆ ಕಣೆಯ. ಅದು ಜಾಗೃತವೂ ಅಲ್ಲ, ಸ್ವಪ್ನವೂ ಅಲ್ಲ, ಸುಷುಪ್ತವೂ ಅಲ್ಲ, ಪ್ರಜ್ಞೆಯೂ ಅಲ್ಲ, ಅಪ್ರಜ್ಞೆಯೂ ಅಲ್ಲ, ಉಭಯ ಪ್ರಜ್ಞೆಯೂ ಅಲ್ಲ. ಅದು ಅದೃಷ್ಟ, ಕಣ್ಣಿಗೆ ಕಾಣದೆ. ಇದಾರು ಲೆಕ್ಕ ಹಾಕ್ತಾ ಇದ್ದಾನೆ, ಅದು ಸಾಕ್ಷಿ ಇದೆ, ಇದು ಸಾಕ್ಷಿ ಇದೆ, ಅದು ಸಾಕ್ಷಿ. ಇಲ್ಲಿಗೆ ಸಾಕ್ಷಿಯೇ ಇಲ್ಲ. ಅದೃಷ್ಟಂ ಅವ್ಯವಹಾರಂ ಅಗ್ರಾಹ್ಯಂ ಅಚಿಂತ್ಯಂ ಅವ್ಯಪದೇಶ್ಯಂ. ಏನಯ್ಯ ಇದು? ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸವಿಜ್ಞೇಯ. ಪ್ರಪಂಚೋಪಶಮಂ, ಇದರಲ್ಲಿ ಇಡೀ ಪ್ರಪಂಚವೇ ಶಮನವಾಗಿ ಬಿಡುತ್ತೆ. ಶಾಂತಂ, ಶಿವಂ ಮಂಗಮಯವಾಗಿದೆ. ಅದ್ವೈತ ಅನ್ನುವ ಪದ ಪ್ರಪ್ರಥಮವಾಗಿ ದಾಖಲಾಗಿದ್ದು ಈ ಮಾಂಡೂಕ್ಯ ಉಪನಿಷತ್ತಿನಲ್ಲಿ. ಆದ್ದರಿಂದಲೇ ಅದನ್ನು ಅನುಸರಿಸಿ ಗೌಡಪಾದಾಚಾರ್ಯರು ಮಾಂಡೂಕ್ಯ ಕಾರಿಕೆಗಳು ಅಂತ ಬರೆದರು. ಅದನ್ನೇ ಆಧಾರವಾಗಿಟ್ಕೊಂಡಂತಹ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅದಕ್ಕೆ ಭಾಷ್ಯವನ್ನು ಬರೆದರು. ಹೊಳೆ ನರಸೀಪುರದ ಸ್ವಾಮಿಗಳು ಅದಕ್ಕೆ ದೊಡ್ಡದೊಂದಿಷ್ಟು ದಪ್ಪದ 2 ಪುಸ್ತಕಗಳನ್ನು ಬರೆದರು. ವಿದ್ವಾನ್ ರಂಗನಾಥ್ ಶರಣರು ಅದಕ್ಕೆ ಮಾಂಡೂಕ್ಯ ಉಪನ್ಯಾಸಗಳು ಅಂತ ಒಂದು ಪುಸ್ತಕ. ಇಷ್ಟಾದರೂ ಕಬ್ಬಿಣದ ಕಡಲೆ ಮಹಾ ಕಷ್ಟ. ನನಗೆ ಗೊತ್ತಿಲ್ಲ ಶಿವಭೂಷಣ ಅವರಿಗೆ ಎಷ್ಟು ಅರ್ಥ ಆಗ್ತಾ ಇದೆ. ಅಂತೂ ಇದು ಸ ಆತ್ಮ ಸವಿಜ್ಞೇಯ, ಇದನ್ನ ಅರ್ಥ ಮಾಡ್ಕೊಳ್ರಿ. ಇದಪ್ಪ ಆತ್ಮ ಅಂದ್ರೆ ಮೇಲೆ ವಿವರಣೆ ಕೊಟ್ಟವಲ್ಲ, ಜಾಗೃತ ಸ್ವಪ್ನ ಸುಷುಪ್ತ ಅದೆಲ್ಲ ಆತ್ಮದ ಪದರಗಳು ಇದ್ದಂತೆ. ಆತ್ಮ ಒಂಥರ ಹೊಳೆದು ಹೋದಂತೆ. ಆದರೆ ಆತ್ಮವೇ ಯಾವುದು? 4ನೇದು. ಇದನ್ನ ತುರೀಯ ಅಂತ ಕರೀತಾರೆ. ಆದ್ದರಿಂದ ಅದು ಮನಸ್ಸಲ್ಲ. ಶಿವಭೂಷಣ ಅವರು ಈಗ ದಾಖಲೆ ಮಾಡ್ಕೊಳ್ಬೇಕಾದ ಅಂಶ. ಅದು ಮನಸ್ಸಲ್ಲ, ಅದು ಬುದ್ಧಿ ಅಲ್ಲ, ಅದು ಅಹಂಕಾರ ಅಲ್ಲ, ಅದು ಪ್ರಾಣವೂ ಅಲ್ಲ. ಯಾವುದು? ಆ 4ನೇ ಅವಸ್ಥೆ ಇದೆಯಲ್ಲ. ಇಲ್ಲಿ ತನಕ ತಾವು ಹೇಳಿದಂತಹ ಅವಸ್ಥಾತ್ರಯವನ್ನು ನಾನು ವಿವರಣೆ ಕೊಟ್ಟೆ. ಆ ಅವಸ್ಥಾತ್ರಯವನ್ನು ಮೀರಿದ 4ನೇ ಒಂದು ಅವಸ್ಥೆ ಇದೆಯಲ್ಲ, ಅದು ಆತ್ಮ, ಅದೇ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಮನಸ್ಸು, ಪ್ರಾಣ, ಬುದ್ಧಿ, ಅಹಂಕಾರ, ಚಿತ್ತ ಇವುಗಳೆಲ್ಲ ಅಲ್ಲದ್ದು
ನೀವು ಹೇಳಿದಾಗೆ ಅದೆಲ್ಲ ಇಂದ್ರಿಯಗಳ ಮಿತಿಯಲ್ಲಿರತಕ್ಕಂಥದ್ದು. ಇದು ಎಲ್ಲವುಗಳಿಂದ ವಿಭಿನ್ನವಾಗಿ ಆ ಎಲ್ಲವುಗಳನ್ನು ಹಿಡಿದಿಟ್ಟುಕೊಂಡಿರ್ತಕ್ಕಂಥದ್ದು. ಇದು ಅಣುವಾಗಿ ಆತ್ಮವಾದರೆ ವಿಶಾಲವಾಗಿ ಅದು ಪರಮಾತ್ಮ. ಈ ಕಠಿಣವಾದ ವಿಚಾರದೊಂದಿಗೆ ಇಂದಿನ ಸಂಚಿಕೆಯು ಕೂಡ ಮುಕ್ತಾಯ ಆಗ್ತಾ ಇದೆ ಗುರುಗಳೇ. ಇನ್ನುಳಿದ ಇವರ ಪ್ರಶ್ನೆಗಳನ್ನು ನಾವು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ತೆಗೆದುಕೊಳ್ತಾ ಇದ್ದೇವೆ. ವೀಕ್ಷಕರೇ, ನಿಮ್ಮಲ್ಲಿರುವಂತಹ ಸಂದೇಹಗಳನ್ನ ನೀವು ಈ ವಿಳಾಸಕ್ಕೆ ಬರೆಯಬಹುದಾಗಿದೆ. ಉಪಮಹಾನಿರ್ದೇಶಕರು, ಸತ್ಯದರ್ಶನ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಕ್ಲಿಷ್ಟಕರವಾದಂತಹ ವಿಚಾರವನ್ನ ನಮಗೆ ತಿಳಿಸಿಕೊಟ್ಟಂತಹ ಗುರುಗಳಿಗೆ ಧನ್ಯವಾದವನ್ನ ಅರ್ಪಿಸೋಣ. ಗುರುಗಳೇ, ಧನ್ಯವಾದಗಳು. ನಮಸ್ಕಾರ.